ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸಿಟಿ ರವಿ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ. ವಿಡಿಯೋಗೆ ಸಂಬಂಧಪಟ್ಟಂತೆ ವಿಡಿಯೋ ಹಾಗಾದ್ರೆ ಅಸಲಿನ ನಕಲಿನ ಮಾಡಿದ್ಯಾರು ಅನ್ನುವಂಥ ಅಚ್ಚರಿಯ, ಯಾಕಂದ್ರೆ ಸೆಷನ್ ಒಳಗಡೆ ಬೇರೆ ಯಾರು ವಿಡಿಯೋ ಮಾಡೋಕ್ಕಾಗಲ್ಲ, ಮೊಬೈಲ್ ತಗೊಂಡೋಗಿ ವಿಡಿಯೋ ಮಾಡೋಕೆ ಅವಕಾಶ ಇದೆಯಾ? ಅಲ್ಲಿ ಅಚ್ಚರಿಯ ವಿಚಾರವೊಂದು ಈಗ ತೆರೆದುಕೊಳ್ತಾ ಇದ್ದು ಟ್ವಿಸ್ಟ್ ಸಿಕ್ಕಿದೆ. ಆ 4 ಜನ MLCಗಳು ಯಾರು ಹಾಗಾದ್ರೆ? ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಬೆಳವಣಿಗೆ ಏನೇನಾಗ್ತಾ ಇದೆ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಮೊದಲನೇದಾಗಿ ಸದ್ಯದ ಅಪ್ಡೇಟ್ಸ್ ನೋಡೋದಾದ್ರೆ, ಪರಿಷತ್ನ ಒಳಗಡೆ ನಡೆದಿರುವಂತಹ ಘಟನೆ ಸಂವಿಧಾನದ ಪ್ರಕಾರ ಕಾನೂನು ರಕ್ಷಣೆ ಇರೋ ಸ್ಥಳ, ಇದು ಲೀಗಲ್ ಪ್ರಿವಿಲೇಜ್ಡ್ ಆಗಿದೆ. ಆಡಿಯೋ ವಿಡಿಯೋ ರೆಕಾರ್ಡ್ ಎಲ್ಲ ಆಗ್ತಿರುತ್ತೆ, ಆದರೆ ಪೊಲೀಸರು ಹೆಂಗೆ ಎಂಟ್ರಿ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ. ಹಾಗಾಗಿ ರಾಮದುರ್ಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಲಾಯರ್ಗೆ ಎಂಟ್ರಿ ಕೊಡಲ್ಲ, ಅಲ್ಲಿಗೆ ಬೇರೆಯವ್ರು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಕಾನೂನು ಹೋರಾಟ ಮಾಡೋದಕ್ಕಾದ್ರೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರ್ಟೇ ಕೊಟ್ಟಿದೆಯಲ್ವಾ ಚಾನ್ಸನ್ನು. ಹಾಗಿರುವಾಗ ಅದಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳದೆ ಬಹಳ ದೊಡ್ಡ ಸಮಸ್ಯೆಯನ್ನು ಮಾಡಿದ್ದಾರೆ. ಸಿಟಿ ರವಿ ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಆಹಾರ ಕೊಟ್ಟಿಲ್ಲ, ಹಾಗೆ ಇಷ್ಟೆಲ್ಲ ಸಮಸ್ಯೆ ಮಾಡಿದ್ದಾರೆ. ಅಂದರೆ ಇದ್ರ ಹಿಂದೆ ರಾಜಕೀಯ ಇದೆ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಡಿಕ್ಟೇಟರ್ಶಿಪ್ ಇರೋ ದೇಶನ ಇದು, ನರ್ಸ್ ಕೈಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರೆ, ಸರಿಯಾದ ಆಸ್ಪತ್ರೆಗೂ ಕೂಡ ಅವ್ರಿಗೆ ಕರ್ಕೊಂಡು ಹೋಗಿಲ್ಲ, ಮಾನಸಿಕ ದೈಹಿಕವಾಗಿ ಸಿಕ್ಕಾಪಟ್ಟೆ ಸಮಸ್ಯೆ ಮಾಡಿ ಪ್ರಾಣಿ ರೀತಿಯಲ್ಲಿ ಅಜ್ಞಾತ ಸ್ಥಳಕ್ಕೆಲ್ಲ ಕರ್ಕೊಂಡು ಹೋಗಿ ಕಷ್ಟ ಕೊಟ್ಟಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡಿ ವಾದ ಮಂಡಿಸಿದ್ದು. ಈಗ ಮಧ್ಯಾಹ್ನ ಭವಿಷ್ಯ ಹೊರಬೀಳುತ್ತೆ, ಸಿಟಿ ರವಿ ಅವರ ಭವಿಷ್ಯ ಹೊರಬೀಳುತ್ತೆ. ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿಯನ್ನೆಲ್ಲ ಕೊಟ್ಟು ವಾದವನ್ನು ಮಂಡಿಸಿದ್ದಾರೆ. ಇದು ಪರಿಷತ್ನ ಒಳಗಡೆ ನಡೆದಿದ್ದು. ಇತಿಹಾಸದಲ್ಲಿ ಈ ರೀತಿ ನಡೆದೇ ಇಲ್ಲ. ಇದನ್ನ ಪರಿಷತ್ನ ಒಳಗಡೆ ಸಭಾಪತಿಗಳ ಮೂಲಕ ಬಗೆಹರಿಸ್ಕೊಳ್ಬೇಕಾಗಿತ್ತು, ಅವ್ರಿಗೆ ದೂರು ಕೊಡಬೇಕಾಗಿತ್ತು. ಆದರೆ ಪೊಲೀಸರ ಎಂಟ್ರಿ ಇದೆಯಲ್ಲ, ಈ ರೀತಿ ನಡೆದೇ ಇಲ್ಲ ಅಂತೆಲ್ಲ ವಾದ ಮಂಡಿಸಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿಯನ್ನ ಕೊಟ್ಟು ತಮ್ಮ ವಾದವನ್ನು ತಾವು ಮಂಡಿಸಿದ್ದಾರೆ. ಕೂಡಲೇ ಜಾಮೀನು ಕೊಡಬೇಕು, ಅವ್ರಿಗೆ ಬಂಧನ ಮುಕ್ತ ಮಾಡಬೇಕು ಅಂತ ವಾದವನ್ನು ಮಂಡಿಸಲಾಗಿದೆ. ಸಂವಿಧಾನದ ಹೆಡ್ ಸ್ಪೀಕರ್ ಆಗಿರ್ತಾರೆ ಕಾನೂನು ಪ್ರಕಾರ. ಪಾರ್ಲಿಮೆಂಟ್ ಇರಲಿ, ಅಲ್ಲಿ ರಾಜ್ಯಸಭೆ ಇರಲಿ, ಪರಿಷತ್ ಇರಲಿ, ವಿಧಾನಸಭೆ ಇರಲಿ, ಎಲ್ಲ ಕಡೆಗೂ ಅಲ್ಲಿ ಇದೆ, ಒಂದು ನಿಯಮ ಇದೆ. ಆದರೆ ಇಲ್ಲಿ ಅದನ್ನು ಮೀರಿ ವರ್ತಿಸ್ತಾ ಇದ್ದಾರೆ ಅಂತ ವಾದವನ್ನು ಮಂಡಿಸಿದ್ದು. ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಅಂತ ಸಿಟಿ ರವಿ ಪರ ವಕೀಲರು ಕೇಳ್ಕೊಂಡಿದ್ದಾರೆ. ಸೊ ಕಾದು ನೋಡಬೇಕು, ಮಧ್ಯಾಹ್ನ ತೀರ್ಪು ಹೊರಗಡೆ ಬರುತ್ತೆ. ಇದು ಈ ಕ್ಷಣದ ಅಪ್ಡೇಟ್. ಸಿಟಿ ರವಿ ಅವರು ಈ ಅಶ್ಲೀಲ ಪದ ಬಳಸಿರುವ ಬಗ್ಗೆ ಏನು ಹಾಗಾದರೆ ಸಭಾಪತಿಗಳು ಹೇಳಿದ್ದೇನು? ಪ್ರತಿಷ್ಠಿತ ಸುದ್ದಿವಾಹಿನಿಗಳಿಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋ ಡೌಟ್ ಕ್ಲಿಯರ್ ಆಗಿ ಬಸವರಾಜ್ ಹೊರಟ್ಟಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನು ಅಂತ ಕೇಳಿದ್ರೆ, ವಿಡಿಯೋದ ಸತ್ಯಾಸತ್ಯತೆಯ ಬಗ್ಗೆ. ವಿಡಿಯೋ ಇಲ್ಲ, ಸದನದಲ್ಲಿ ವಿಡಿಯೋ ಆಡಿಯೋ ಎಲ್ಲ ರೆಕಾರ್ಡ್ ಆಗಿರುತ್ತಾ? ರಕ್ಷಣೆ ಇರುವ ಸ್ಥಳ ಅದೇ ವಾದ ಮಾಡಿರೋದು. ವಿಡಿಯೋ ಇಲ್ಲ, ಸಭಾಪತಿಗಳ ಕ್ಲಾರಿಟಿ ಇದು ಹೊರಗಡೆ. ವಿಡಿಯೋ ಇಲ್ಲ, ಆದರೆ ಸಾಕ್ಷಿ ಹೇಳಿದ್ದಾರೆ. 4 ಜನ ಕಾಂಗ್ರೆಸ್ನ MLCಗಳು ಬಂದು ಸಾಕ್ಷಿಯನ್ನು ಹೇಳಿದ್ದಾರೆ. ವಿಡಿಯೋ ರೆಕಾರ್ಡ್ ಇಲ್ಲ, ಟಿವಿಗಳಲ್ಲಿ ಯಾವುದೋ ಒಂದು ರೆಕಾರ್ಡ್ ಏನು ಅರ್ಥದಲ್ಲಿ ಹೇಳ್ತಾರೆ ಅನ್ನೋದು ಗೊತ್ತು ಮಾಡ್ಕೊಳ್ಬೇಕಷ್ಟೇ. ಆಗಿಲ್ಲ, ಸಾಕ್ಷಿ ಹೇಳಿದ್ದಾರೆ 4 ಮಂದಿ. ಒಂದು ಯಾವುದೋ ಟಿವಿಯಲ್ಲಿ ರೆಕಾರ್ಡ್ ಮೊಬೈಲ್ದಾಗ ಅವ್ರು ತೋರಿಸಿ ಸುದೀರ್ಘವಾದಂಥ ರೀತಿ ಚರ್ಚೆ ಮಾಡಿ ಗವರ್ನೆನ್ಸ್ ಸೆಕ್ಟರ್ ಮಾಡಿ ನಮ್ಮ ರೂಲಿಂಗ್ ಅನ್ನ ಯಾರು ಕ್ವಶನ್ ಮಾಡೋ ರೀತಿಯಲ್ಲಿ ಮಾಡಿ, ಮತ್ತು ನಾವು ಯಾವುದೋ ನಮಗೆ ಇಬ್ಬರಲ್ಲಿ ಒಬ್ಬರಿಗೆ ಒಬ್ಬರ ಮೆಂಬರ್ ಯಾವುದೋ ನಮಗೆ ಇದ್ರ ಮಾಹಿತಿ ಸಿಕ್ಕಿದ್ರೆ, ಅಥೆಂಟಿಕ್ ರೆಕಾರ್ಡ್ ನಮ್ಮ ಕಡೆ ಸಿಕ್ಕಿದ್ರೆ ನಾವು ಕಂಡುಬಿಟ್ಟು ಅದ್ರ ನೇಮ್ ಅದ ಮಾಡಿ ಡ್ಯೂಟಿ ಮುಗಿತಾರೆ. ಸದನದ ಈಗ ಸುವರ್ಣಸೌಧದಲ್ಲಿ ಅರೆಸ್ಟ್ ಮಾಡಿದಿರ, ಮಾಡಿ ಸರಿ ನಾವು ತಪ್ಪು ಎಲ್ಲಿ ಮಾಡ್ಯಾರ ಏನು ಮಾಡೋದು ಅಷ್ಟು ಮಾಹಿತಿ ತರಿಸ್ಕೊಂಡು ನಾವು ಮತ್ತೆ ಪೊಲೀಸರನ್ನು ಕರೆಸಿ ಚರ್ಚೆ. ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ. ಹತ್ತತ್ರ 3:45 ಗಂಟೆ ಆಯಿತು. ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ, ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ. ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ. ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲವೂ ನಿಗೂಢವಾಗಿದೆ. ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು,
ನಾನು ಕೊಟ್ಟ ದೂರಿಗೆ 0 FIR ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಜೈ ಹಿಂದ್. ವಿಡಿಯೋ ಬಗ್ಗೆ ಸಭಾಪತಿಗಳು ಕೊಟ್ಟಿರೋ ಟ್ವಿಸ್ಟ್ ಹುಬ್ಬೇರಿಸುವಂತೆ ಮಾಡಿದೆ. ಸದನದ ರೆಕಾರ್ಡ್ ಅಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸಾಕ್ಷಿ ಹೇಳಿದ್ದ ಆಧಾರ ಅಷ್ಟೇ ಬಿಟ್ರೆ 4 ಜನ MLCಗಳು ಅವ್ರು ಹಂಗೆ ಹೇಳಿದ್ದಾರೆ ಅಂತ ಹೇಳ್ತಿರೋದು ಬಿಟ್ರೆ ಇಲ್ವೇ ಇಲ್ಲ ಅಂತ ಹೊರಟ್ಟಿ ಅವ್ರು ಹೇಳ್ತಿರೋದು. ಇದರ ನಡುವೆ ಈಗ ಈ ವಿಡಿಯೋ ಎಲ್ಲಿಂದ ಬಂತು, BJP ಅವ್ರು ಹೇಳ್ತಿರೋದು CT ರವಿ ವಾಯ್ಸ್ ತರನೇ ಇಲ್ವಲ್ಲ ಅನ್ನೋ ರೀತಿ ಅವರು ಸಮಜಾಯಿಸ್ಕೊಡ್ತಿದ್ದ, ಅವರೇ ಹೇಳಿದ್ದು ಅಂತ ಈ ಕಡೆಯಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಪ್ರೆಸ್ ಮೀಟ್ ಮಾಡಿ ಕಣ್ಣೀರು ಹಾಕಿ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ದಕ್ಕೆ ನಾನು ಕೊಲೆಗಡಕ ಅಂತ ಕರೆದಿದ್ದು ಹೌದು, ಆದರೆ ಆ ಕಡೆಯಿಂದ ಅಷ್ಟು ಕೆಟ್ಟ ಪದ ಪ್ರಯೋಗ ಆಯಿತು ಅಂತ ಎಲ್ಲ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸೊ ಈ ವಿಡಿಯೋದ ಅಸಲಿಯತ್ತನ್ನು ಈಗ ಪರಿಶೀಲನೆ ಮಾಡಲಾಗತ್ತಾ. ಸದನದ ರೆಕಾರ್ಡ್ ಇಲ್ಲ ಆ ವರ್ಡ್ ಬಗ್ಗೆ ಅಂತ ಸಭಾಪತಿಗಳು ಒತ್ತಿ ಹೇಳಿದ್ದಾರೆ. ನಿನ್ನೇನೋ ಹೇಳಿದ್ರು, ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಿನ್ನೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳಿದ್ರು ಅವರು. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ರೆಕಾರ್ಡ್ ಇಲ್ಲ ಅಂತ. ಹಾಗಾಗಿ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಕೇಸ್ನಲ್ಲಿ ಕೋರ್ಟ್ ಈ ರೆಕಾರ್ಡ್ ಆಧಾರದಲ್ಲಿಯೇ ಜಾಮೀನು ಇಲ್ಲ ಅನ್ನೋದನ್ನು ನಿರ್ಧಾರ ಮಾಡೋದಾದ್ರೆ ಸಾಕ್ಷಿ ಸಿಗಲ್ಲ ಪೂರಕವಾಗಿ. ಸಾಕ್ಷಿಗಳ ಹೇಳಿಕೆಯನ್ನು ಆಧರಿಸಿದ್ರೆ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸೊ CT ರವಿ ಕೇಸಲ್ಲಿ ಬಹುದೊಡ್ಡ ಸಂಚು ಇದು. DK ಶಿವಕುಮಾರ್ ಅವರು ಈ ರೀತಿ ಮಾಡ್ತಿದ್ದಾರೆ ಅಂತ BJP ಆರೋಪ ಮಾಡ್ತಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಅವರೆಲ್ಲ ಸೇರ್ಕೊಂಡು CT ರವಿ ಅವರಿಗೆ ಈ ರೀತಿ BJPಯನ್ನ ಸಂಕಷ್ಟದಲ್ಲಿ ಸಿಕ್ಕಾಕ್ಸೋದಕ್ಕೆ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿರೋದು. ಬಟ್ ಕಾಂಗ್ರೆಸ್ ಅವರ ಬಾಯಿ ಕೊಚ್ಚೆ ಯಾವಾಗ್ಲಿಂದನೂ ಹಂಗೆ ಇರೋದು, ಇದೇನು ಹೊಸದಲ್ಲ ಅಂತೆಲ್ಲ ತಿರುಗೇಟ್ ಕೊಡ್ತಾ ಇದ್ದು. ಸಂವಿಧಾನದ ಚೌಕಟ್ಟಲ್ಲಿ, ಕಾನೂನಿನ ಚೌಕಟ್ಟಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.